Hi all, welcome back to the Harshita Biresh vlogs. ಇವತ್ತು ಅನ್ಕೋತಾ ಇರ್ತೀರಾ ಎಲ್ಲ ಏನು ನಾವು ಅಕ್ಕನ್ ಬಿಟ್ಬಿಟ್ಟು ತಂಗಿ ಬಂದ್ಬಿಟ್ಟಿದ್ದಾಳೆ ಅಂತ. ಸೊ ಇವತ್ತು ಈ ಎಪಿಸೋಡ್ನ ನಾನೇ ಮಾಡ್ತಾ ಇದ್ದೀನಿ ಬಿಕಾಸ್ ನಂದು ನನ್ನ ದುಡ್ಡು ಸೇರ್ಕೊಂಡು ಒಂದು ಪ್ಲ್ಯಾನ್ ಇದೆ ನಮ್ಮ ಅಕ್ಕನ ಪ್ರ್ಯಾಂಕ್ ಮಾಡಬೇಕು ಅಂತ. ಸೊ ಈ ಪ್ಲ್ಯಾನ್ ಬಂದು ನಮ್ಮ ದುಡ್ಡು. ಸೊ ನಾವು ಮಾಡ್ತಾ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಡೂಡ್ ಪ್ರ್ಯಾಂಕ್ ಏನು ಪ್ಲ್ಯಾನ್? ಪ್ರ್ಯಾಂಕ್ಗೆ ಏನಂದ್ರೆ ನನಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ, ಅದು ಪ್ರ್ಯಾಂಕ್. ಬಟ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲ. ಈಗ ಅವಳು ಫೋನ್ ಮಾಡ್ತಾಳೆ, ಅದರಿಂದ ಗೊತ್ತಾಗುತ್ತೆ ಏನ್ ರಿಯಾಕ್ಷನ್ ಕೊಡ್ತಾಳೆ ನೋಡ್ಬೇಕು. ಓಕೆ ನೋಡೋಣ ಈಗ ಹೋಗುತ್ತೆ ಪ್ರ್ಯಾಂಕ್ ಅಂತ. ಸೊ ನಾವು ಸುಮಾರು ಕಡೆ ಕ್ಯಾಮ್ರಾ ಹೊಸಿಟ್ಟಿದ್ದೀವಿ ಆ್ಯಂಡ್ ಇದನ್ನು ಒಂದು ಕಡೆ ಇಡಬೇಕು. ಸೊ ಲೆಟ್ಸ್ ಸಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮ್ಮತ್ತಂತ ಜೋಡಿ ನಮ್ಮದು ಈ ಪ್ರೀತಿ ಎಂದಿಸು ಎಲ್ಲ ಹೇಗೆ ಇರ್ತದೆ. ನಾನು ನೀನು ಮಾತಾಡೋಡಿತ್ತು ಕೇಳು, ನಂಗೇನು ಗೊತ್ತು. ಅಲ್ಲ ಫೋನ್ ಲೌಡ್ ಸ್ಪೀಕರ್ ಯಾರು? ನೀವೇನಮ್ಮ? ಅಲ್ಲ ನೀವ್ ಯಾರಂತ ನಂಗೆ ಗೊತ್ತಾಗ್ಲಿಲ್ಲ. ನಿಮಗೆ ಮದ್ವೆ ಆಗಿಲ್ಲ ಅಂದ್ರೆ ಹೋಗಿ ಮದ್ವೆ ಆಗೋಗಿ ಅನ್ನೋದು ನೋಡ್ಕೊಂಡು ಅದಕ್ಕೆ ಏನ್ ಬೀರು ಅಂತೆಲ್ಲ ಕರಿತಿದ್ಯಾ? ಹಲೋ, ಕೈಂಡ್ ಇನ್ಫಾರ್ಮೇಶನ್ ಬೀರೇಶ್ ಗಂಡ ಆದ್ರೂ ಬಂದು ತುಳ್ದು ಸಾಯಿಸ್ಬಿಡ್ತೀನಿ ಅಲ್ಲೇನೆ. ಏನ್ ಕೇಳಿ? ಏಯ್ ಯಾವಳ ನೀನು? ನನ್ ಪಿತ್ತರತ್ತಿಗೆ ಎಷ್ಟ್ಬಿಡ ನೋಡು. ಸುಮ್ನೆ ಜೋಕ್ ಎಲ್ಲ ಮಾಡ್ತಾ ಇದ್ರೆ ಸುಮ್ನೆ ಕಟ್ ಮಾಡ್ಬಿಟ್ಟು ಅಕ್ಕ ಕೋಳಿ ಪುಕ್ಕ, ಅಕ್ಕ ಕೋಳಿ ಪುಕ್ಕ. ದುಡ್ಡು ನೀನ್ ಪ್ರ್ಯಾಂಕಿಂಗ್ ಮಾಡ್ತಿದ್ರೆ ಮತ್ತೆ ಸರಿಯಾಗಿರುತ್ತೆ ನಿನ್ನ ಹತ್ರ. ನನ್ಗೆ ಬಿಡು ಅಂತ ಹೇಳ್ತಿರೋದು. ಏಯ್ ಅಲ್ಲ, ನಾನು ಕಟ್ ಮಾಡ್ದೆ ಅಂತ ಕಾಲ್ ಮಾಡಿದ್ದು ನಂಬರ್ಗೆ. ಯಾವ ನಂಬರ್ ಇದು? ಅಲ್ಲ, ಈ ನಂಬರ್ ಅಲ್ಲಿ ಅಂತ ಕಾಲ್ ಮಾಡಿದ್ಯಾ? ನಾನು ಹೇಳ್ದೆ ತಾನೆ ಬರ್ತೀನಿ ಆಮೇಲೆ ಮಾತಾಡೋಣ ಅಂತ ಹೇಳ್ದೆ ತಾನೆ. ಕೈ ಬಿಡು. ಅಲ್ಲ, ಹೇಳ್ದೆ ತಾನೆ ನಾನು. ಹಲೋ, ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ನೀವು ತಾವು ಅಂತ ನೀನು ಅರ್ಶೋ ಸಮಾಧಾನ ತಾಳ್ಮೆಯಿಂದ ಮಾತಾಡಾಯ್ತು. ನಾನು ಮಾತಾಡ್ತೀನಿ ಅಂತಾನೆ. ನಾನು ಮಾತಾಡ್ತೀನಿ ತಾಳ್ಮೆಯಿಂದ ಆಯ್ತು, ಕೂಲಾಗಿ ಮಾತಾಡು. ಇವಳು ಯಾಕೆ ನಿನ್ನ ಹೋಗು ಬಾ ಬ್ಲಾಕ್ ಅಂತೆಲ್ಲ ಕೇಳ್ಬೇಕು ನಿನ್ನ. ಗಂಡ ಅಂದ್ರೆ ಬಂದು 6 ಅಡಿ 3 ಅಡಿ ಮಾಡು. ಹುಷಾರ್ ವಿನೋ. ತಮಾಷೆಗೂ ಹಂಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ನನಗೆ ಪಿತ್ತ ನೆತ್ತಿಗೆ ಏರಿದ್ರೆ ನನಗಂತೂ ಗೊತ್ತಿಲ್ಲ. ನಾನು ಆಮೇಲೆ ಮಾಡ್ತೀನಿ ನಿನ್ಗೆ. ಸುಮ್ನೆ ನಿನ್ ನಂಬರ್ಗೆ ಮಾಡ್ತೀನಿ, ಆಮೇಲೆ ಕಟ್ ಮಾಡು. ಮಾಡ್ತೀನಿ. ನಾನು ಆಮೇಲೆ ನಿನ್ಗೆ ಹೇಳ್ತೀನಿ. ಸುಮ್ಮನೆ ಯಾಕೆ ಇವಾಗ ಮಾಡ್ತೀನಿ? ಯಾರಿದು? ಅಮ್ಮ ತಾಯಿ, ನಿನ್ನ ಅಕ್ಕ ಅನ್ನೋದು ನಿಲ್ಸಮ್ಮ ಫಸ್ಟ್. ನಿನ್ನ ನೋಡು. ಬಾ 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 ಬಾ, ಒಂದೇ ಮನೆ ಹೇಳ್ತಾನೆ. ಬಾ 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 ನೋಡ್ಕೊಂತೀನಿ. ಬಾ ಬಾ, ಒಬ್ಳು ಕೆಲ್ಸದವ್ಳು ಸಿಕ್ಕಿದ್ಲು. ಬಾ. ಏನ್ ನಮ್ ತರ ನಿಮ್ ತರ ಅಂತೆಲ್ಲ ಹೇಳಕ್ ಹೋಗ್ಬೇಡ ಆಯ್ತಾ?
ಸ್ವಲ್ಪ ಬಾಯ್ ಮುಚ್ಕೊಂಡು. ಇವಾಗ ನನಗ್ ಬಂದಿರತ್ತಾನೆ ಫೋನ್ ಕೊಡಿಲಿ ನಾನು ಮಾತಾಡ್ತೀನಿ. ನೀನ್ ಮಾತಾಡಬೇಡ. ಬೀರು ನಿಮ್ಮ ಮನೇಲಿ ಬೀರು ಇರ್ತೇನೋ ಅಲ್ಲಿ ಹೋಗಿ ನಿನ್ ಬಟ್ಟೆ ಗಿಟ್ಟೆ ಏನಾದ್ರು ಎತ್ತಿಕ್ ಹೋಗು. ಬೀರು ಗೀರು ಅಂದ್ರೆ ಚೆನ್ನಾಗಿರೋದಿಲ್ಲ ಹೇಳ್ತಾ ಇದೀನಿ. ಕೂತು ಅಲ್ಲ ಇವಾಗ ನಾನ್ ಸ್ಟಾರ್ಟ್ ಮಾಡಿದ್ನ. ಏನ್ ಮಾತಾಡ್ತಾ ಇದೀಯ ನೀನು? ಹಲೋ ನೀನು ಎಕ್ಸ್ಟ್ರಾ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಆಯ್ತಾ? ಸುಮ್ನೆ ನೀನ್ ಏನಾದ್ರು ಪ್ರ್ಯಾಂಕ್ ಮಾಡ್ತಿದ್ರೆ ಕಟ್ ಮಾಡ್ಬಿಡು ಫೋನ್ ನ. ಇಲ್ಲಾಂದ್ರೆ ನನಗ್ ಪಿತ್ತ ಎಲ್ಲ ಇರೋದು ನೀನು. ಯಾವ ಊರ್ ನಿಂದು? ಹರ್ಷು ನಾನು ಆಮೇಲೆ ರಚ್ಚು ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಯಾವ ರಚ್ಚು? ನಿನ್ಗೆ ಅದು ಇವಾಗ ನಾನು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ಸುಮ್ಮನೆ ಕೊಡಿಲ್ಲ ಹೇಳ್ತೀನಿ. ಫಸ್ಟ್ ಅವಳು ಯಾರ ಈಗಲೇ ಹೇಳು ಮುಂದೆನೆ ಹೇಳು. ಇವಾಗ ಫೋನಲ್ಲಿ ಇವಾಗ ಇಬ್ರು ಜಗಳ ಆಡೋದ್ ಬೇಡ ಹೇಳ್ತಾ ಇದ್ದೀನಿ. ಬೇಡ ಇವಾಗ ಜಗಳ ಬೇಡ, ನಾನು ಹೇಳ್ತಾ ಇದ್ದಾನೆ. ಇವಾಗ ಕೊಡಿಲ್ ಫೋನು, ನಾನು ಮಾತಾಡ್ತೀನಿ. ನಾನು ಮಾತಾಡ್ತೀನಿ, ಕಟ್ ಮಾಡು ಅಂತ ಹೇಳ್ತಾ ಇದ್ದಾನೆ. ನಾನು ಯಾವಾಗಿಂದ ನೀನ್ ಅಲ್ಲ ನೀನ್ ಯಾವಾಗಿಂದಮ್ಮ ಪರಿಚಯ? ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಏನ ರಚಿತಾ? ಯಾವ ಇಯರ್ ನೀನು? ಏನ್ ಏಜ್ ನಿಂದು? ಅದೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ ಇವಾಗ? ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ನಾನ್ ನಿನ್ಗೆ ಕ್ಲಾರಿಫೈ ಮಾಡ್ಬೇಕು, ಮಾಡ್ತೀನಿ. ಇವಾಗ ಅವಳ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಇವಾಗ ನಾನು ನೀನ್ ಮಾತಾಡೋಣ. ನಾನು ನೀನ್ ಮಾತಾಡೋಣ. ಈಗ ನಿಮ್ಮ ಮಾವ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರೇನಾದ್ರು ಈಚೆ ಬಂದ್ರೆ ಸರಿಗಿರಲ್ಲ ಹೇಳ್ತಾ ಇದ್ದೀನಿ. ಈಗ ನಾನು ನೀನ್ ಮಾತಾಡೋಣ. ಇವಾಗ ನಾನು ಕಟ್ ಮಾಡು ಅಂತ ಹೇಳ್ತಾ ಇದ್ದಾವೆ. ಯಾಕೆ ಕಟ್ ಮಾಡ್ತಾ ಇದ್ದಾವ ನೀನು? ಅವಳೇನು ಮಾತಾಡ್ಕೊಳ್ತಾನೆ, ಹೇಳಿ ಬಿಡು ಅವಳ ವಿಷಯ. ಅವಳು ಕಟ್ ಮಾಡು ಅಂತ ಹೇಳ್ತಾನೆ ಇದ್ದೀನಿ. ಇವಳು ಹಿಂಗೆ ನಾನು ಹೇಳ್ತಾ ಇದ್ದಾನೆ, ಕಟ್ ಮಾಡು ಸ್ವಲ್ಪ. ಇವಳು ಹಿಂಗೆ ನಾನು ಹೇಳ್ತಾ ಇದ್ದಾನೆ, ಕಟ್ ಮಾಡಿ ಸ್ವಲ್ಪ ಬಾಕ್ಲಾಕು. ಬಾಕ್ಲಾಕು ಮಾತಾಡಮ್ಮ ತಾಯಿ. ಫೋನೇ ಕೊಟ್ಟಿದ್ದೀನಿ, ಮಾತಾಡು. ಜೋರಾಗಿ ಲೌಡ್ ಸ್ಪೀಕರೇ ಕೊಟ್ಟಿದ್ದೀನಿ, ಮಾತಾಡು. ಕೇಳಿಸ್ತಲ್ಲ. ಒಸಿ ಜೋರಾಗಂತ ಮಾತಾಡಾಯ್ತು. ಒಸಿ ಜೋರಾಗಂತ ಅಲ್ಲ ಡೋಡ್, ಇವಳು ಯಾವಾಗ್ಲೂ ಕೋಪ್ತಲೆ ಮಾತಾಡೋಳು. ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು, ಅದಕ್ಕೆ ಕನೆಕ್ಷನ್ ಆಯ್ತು. ನಾನೇನ್ ಮಾಡಕ್ಕಾಗುತ್ತೆ ಅದಕ್ಕೆ? ಅಲ್ಲ ಇವಾಗ ಎಂಟಿ ಆದವಳು ಮನೆಗ್ ಬಂದ್ರೆ ಗಂಡನ ಹೆಂಗ್ ನೋಡ್ಕೋಬೇಕು? ನಗ್ನಗ್ತವಳು ಯಾವಾಗ ಅಗತ್ಯಕ್ಕೆ ಅಂದ್ರೆ ಇನ್ನೇನ್ ಮಾಡ್ಬೇಕು ಹೇಳು? ಈಗ ಏನಾಯ್ತು ನನಗೆ ಸ್ಟೋರಿ ಕರೆಕ್ಟ್ ಆಗಿ ಹೇಳ್ರಿ. ಇವಾಗ ರಚ್ಚುನ ನಾವೆಲ್ಲ ಕಾಲ್ ಮಾಡ್ತೀನಿ, ಫೋನ್ ಕಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಗಿಚ್ಚು ಅಂದ್ರೆ ಅಲ್ಲ ಯಾರು ನೀನು ಫಸ್ಟ್ ಅದೇಳು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಅದಂಗೆ ಇವ್ರ ಮೇಡಮ್ ಅಂತ ಗೊತ್ತಾಗೋಯ್ತು ನಿನ್ಗೆ? ವಾಯ್ಸ್ ಡಿಫ್ರೆನ್ಸ್ ಗೊತ್ತಾಗಲ್ವೇನೆ? ವಾಯ್ಸ್ ಡಿಫ್ರೆನ್ಸ್ ಅಲ್ಲಿ ನೀನ್ ಬಾಯಿ ಮುಚ್ಕೊಂಡು ಕೂತ್ ನೋಡು. ಇವಾಗ ನಾನ್ ಯಾರು ಅಂತ ಗೊತ್ತಾ ಮೇಡಮ್ ನಿಮ್ಗೆ? ಮಾತಾಡ್ತಾ ಇದ್ದೀರಲ್ಲ, ಓ ನಿಮ್ಮ ಹೆಸರು ನೀವೇ ಅವ್ರ ಹೆಂಡತಿ ರಚಿತಾ ಅಂತ ಅನ್ಕೊಂಡ್ಬಿಡ್ತೀರಾ? ಯಾರೇ ಬೀರು? ಯಾರು ಬೀರು? ನಮ್ಮನೆ 2-3 ಬೀರು. ಅವರು ನಿನ್ಗಿಂತ ದೊಡ್ಡವರು, ಮರ್ಯಾದೆ ಮಾತಾಡ್ಬೇಕು. ಹಲೋ ಡೂಡ್, ಏನ್ ಮರ್ಯಾದೆ ಫಸ್ಟ್ ಹೇಳಿ. ಅದು ಹಮ್ಮಿಕೊಂಡು ಕುತ್ಕೊಂಡ್ರೆ ಸಾಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ ಮರ್ಯಾದೆ ಗಿರ್ಯಾದೆ ನನಗ್ ಗೊತ್ತು, ಯಾರು ಮಾಡಿದ್ದು ಮುಚ್ಕೊಂಡು. ಇದಕ್ಕೆ ಇಷ್ಟ ಆಗೋದು. ನೀನ್ ಯಾವಾಗ್ಲೂ ನೋಡು, ನೀನೇನ್ ಮಾಡ್ತೇ ಅವಳೇನಂತ ನೋಡು. ನೀನ್ ರೈಸ್ ಮಾಡ್ತೇ, ಅವಳು ಯಾವತ್ತ ರೈಸ್ ಮಾಡಿದಳ? ಡೂಡ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದುವರೆಗೆ 6 ತಿಂಗಳಾಯ್ತು, ಒಂದು ದಿನ ಕೂಡ ನನ್ ಮೇಲೆ ರೈಸ್ ಮಾಡಿಲ್ಲ. 6 ತಿಂಗಳು? ಹೌದು, 6 ತಿಂಗಳಾಯ್ತು, ಒಂದು ದಿನ ರೈಸ್ ಮಾಡಿಲ್ಲ. ನೀನು
ಕ್ಷಣಕ್ಕೂ ಅದು ಇದು ಅದೆತ್ಕೋಪ ಇದೆತ್ಕೋಪ ಅಂತೀಯ. ಅವಳು ನನ್ನ ಕೈಲಿ ಒಂದ್ ಕೆಲ್ಸನೂ ಮಾಡ್ತಿಲ್ಲ. ನೀವ್ ಯಾವಾಗ ಅವ್ರ ಹತ್ರ ಹೋಗಿದ್ರು ಒಂದ್ ಕೆಲ್ಸನೂ ಮಾಡ್ತಿಲ್ಲ ಅನ್ನಕ್ಕೆ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಮೀಟ್ ಮಾಡಕ್ ಹೋಗೋದಿಲ್ವಾ ನಾವು? ಅಲ್ಲ ಮೀಟ್ ಮಾಡ್ದ, ಓ ಪಾಪ ನೀವು ನಮ್ಮ ಅಕ್ಕ ಮೀಟ್ ಮಾಡ್ಬೇಕ. ಮುಚ್ಕೊಂಡಿರೋ ಒಂದೇ ನಿಮಿಷ, ನೀನು ಸುಮ್ನೆ ಇದ್ದ ಸರಿ. ಈಗ ಬಾಯ ಮುಚ್ಕೊಂಡು ಇದ್ದು ಬಿಡು ನೀನು ಒಂದೇ ಒಂದ್ ನಿಮಿಷ. ನಾವಿಲ್ಲಿ ಮಾತಾಡ್ತಾ ಇದೀವಿ ಇರಿ. ನೋಡು, ಅವಳು ನಿನಗೆ ಅಕ್ಕನ ಸಮಾನ. ಅಕ್ಕನೂ ಅಲ್ಲ ಕೋಳಿ ಕುಕ್ಕನೂ ಅಲ್ಲ ಅವಳು. ನನಗೆ ಅಕ್ಕನೂ ಅಲ್ಲ ಕೋಳಿ ಕುಕ್ಕನೂ ಅಲ್ಲ. ಸ್ಟಾಪ್ ಮಾಡ್ಬಿಡು, ಇಷ್ಟ ಆಗ್ತಿಲ್ಲ ನೀನು ಮಾಡ್ತಿರೋದು, ಇಷ್ಟ ಆಗ್ತಿಲ್ಲ ನನಗೆ. ಸ್ಟಾಪ್ ಮಾಡು. ಸಾರಿ ಆಯ್ತು ಅಳ್ಬೇಡ ಆಯ್ತು. ನಿಜ ಪ್ರಾಂಕ್ ಡೂಡ್. ನಿಜ ಅಳ್ಬೇಡ. ಸಾರಿ ಡೂಡ್, ಸಾರಿ. ನಿನ್ ಪ್ರಾಂಕ್ಗೂ ಹಿಂಗೆಲ್ಲ ಸುಮ್ಮನೆ ತಮಾಷೆಗೆ ಪ್ರಾಂಕ್ ಹೇಳ್ತಾರೆ ಮಾಡಿದ್ದಷ್ಟೇ ಡೂಡ್. ಇದೇ ಟಾಪಿಕ್ ಬೇಕಿತ್ತ ನೀನ್ ಪ್ರಾಂಕ್ ಮಾಡಕ್ಕೆ? ಬೇರೆ ಯಾವ್ದು ಇರ್ಲಿಲ್ಲ. ಅಲ್ಲ, ನೀನ್ ನಂಬಲ್ಲ ಅಂತ ನಾನ್ ಅನ್ಕೊಂಡಿದ್ದೆ. ನೀನ್ ಹೆಂಗ್ ನಂಬಿದ್ ಮಾಡ್ದೆ? ನೀನ್ ನನ್ ಮೇಲೆ ನಂಬಿಕೆ ಅಲ್ವಾ? ನಾನ್ 3 ಹೊತ್ತು ಮನೇಲೇ ಬಿದ್ದಿರ್ತೀನಿ. ಯಾವಾಗ ನೋಡಕ್ ಹೋಗಿದ್ದೆ ಹೇಳು? ನನ್ ಕೆಲ್ಸ ಮುಗಿಸ್ಕೊಂಡು ಬಂದ್ ಮನೇಲೇ ಇರ್ತೀನಿ. ಯಾವಾಗ ನೋಡಕ್ ಹೋಗಿದ್ದೆ ಹೇಳು? ನಾನ್ ಹೇಳ್ತಿರೋದು ಅರ್ಥ ಆಗ್ತಿದೆ ನಿನ್ಗೆ? ಈ ತರ ಪ್ರಾಂಕ್ ಬಿಟ್ಟು ನೀನ್ ಬೇರೆ ಯಾವ್ದು ಬೇಕಾದ್ರೂ ಮಾಡ್ಬೋದಿತ್ತು. ಈ ತರ ಪ್ರಾಂಕ್ ನನಗೆ ಇಷ್ಟ ಇಲ್ಲ ಡೋಡ್. ನಿನಗೆ ಗೊತ್ತು ತಮಾಷೆ ಮಾಡಕ್ ಹೋಗಿ ಯಾವ ತರ ಅಮಾಸೆ ಆಗುತ್ತೆ ಅಂತ. ಡೋಡ್ ಆತರ ಎಲ್ಲ ಏನ್ ಮಾಡಲ್ಲ ಡೋಡ್. ನೀನ್ ಮಾಡಲ್ಲ, ನನಗ್ ಗೊತ್ತು. ನನ್ ಮೇಲೆ ನಂಬಿಕೆ ಅಲ್ವಾ ಡೋಡ್ ನಿನ್ಗೆ? ನೀನ್ ನೋಡ್ದಂಗೆ ನನ್ನ ಕ್ಲಾಸ್ಮೇಟ್ಸ್ಗೆ ನಾನು ಫೋನ್ ಮಾಡಲ್ಲ. ನಂಬಿಕೆ ಐತೆ. ಅವಳು ಓಕೆ ಗರ್ಲ್ ಫ್ರೆಂಡ್ ಏನೋ ಅಂದಿದ್ರು. ಅವ್ರು ನನ್ ಗಂಡ ಅಂತಂದ್ರೆ ಹೆಂಗಿರುತ್ತೆ ಹೇಳು ನನ್ಗೆ? ಹೇಳಿ ನೀನು. ಅಂದ್ರೆ ಏನರ್ಥ? ಹಂಗೆಲ್ ದುಡ್ಡು ನಾವು ಪ್ರ್ಯಾಂಕ್ ಮಾಡ್ತೀವಿ ಅಂತಂದ್ರೆ ನಾವು ಏನೇನು ಮಾತಾಡ್ತೀವಿ ಏನೇನು ಇಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಮಾಡ್ಬೇಕು. ನೋಡ ವರ್ಡೇ ಇರಲಿಲ್ಲ ನಿಜ, ವರ್ಡೇ ಇರಲಿಲ್ಲ ಡೂಡ್. ನಿನ್ನಾಣೆಗಳು ಆ ಥರ ಇರಲಿಲ್ಲ ಇತ್ತ ಡೋಡೋದ್ರಲ್ಲಿ. ನಿಜ ಸೀರಿಯಸ್ ಆಗಿ ಆ ಥರ ವರ್ಡೇ ಇರಲಿಲ್ಲ ಡೂಡ್. ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಆ ಥರ ಹೇಳೇ ಇಲ್ಲ ಅಲ್ಲ ಡೂಡ್. ಪಾಪ ಹುಡುಗಿ ಏನೋ ಇದರಲ್ಲಿ ಅಂದರೆ ರಿಯಾಲಿಟಿ ಇರಲಿ ಅಂದ್ಬಿಟ್ಟು ಮಾಡಿದೆ ಅಷ್ಟೇ. ಆ ಹುಡುಗಿ ಏನೂ ತಪ್ಪಿಲ್ಲ. ಸಾರಿ ಡೂಡ್, ಆಯಿತು ನಮ್ಮದೇ ತಪ್ಪು. ಸಾರಿ ಡೂಡ್. ಸಾರಿ ಡೂಡ್, ಕೈ ಮುಗಿದು ಕೇಳ್ತಾ ಇದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲ ಬೇರೆ ಏನ್ ಬೇಕಾದ್ರೂ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮೀಟ್ ಆಗ್ತೀನಿ ಡೂಡ್. ಹೇಳ್ಬೋದಿತ್ತು. ಏನು ಗಂಡ ನನ್ಗೆ ಐಡಿಯಾನೇ ಇಲ್ಲ ಡೂಡ್. ಆಯ್ತು ಸಾರಿ ಡೂಡ್. ಬಾಯಿ ತಪ್ಪೇನೋ ಅಂದಿರ್ಬೇಕಷ್ಟೇ. ಸಾರಿ ಡೂಡ್. ಆಯ್ತು ಬಿಡು. ಆಯ್ತು ಅಳ್ಬೇಡ, ನಿಲ್ಸು. ಆ ಥರ ಇನ್ನೊಂದ್ಸಲ ಪ್ರ್ಯಾಂಕ್ ಮಾಡಲ್ಲಪ್ಪ. ಆಯ್ತದ ಪ್ರ್ಯಾಂಕ್ ಮಾಡಲ್ಲ ಅಂತಲ್ಲ. ಆಯ್ತು ಆ ಥರ ಮಾಡಲ್ಲ. ಆಯ್ತು, ನನ್ ನಿಜ ಐಡಿಯಾ ಇಲ್ಲ ಡೂಡ್. ನಾನೇನು ಹೇಳ್ಕೊಟ್ಟಿಲ್ಲ ಡೂಡ್. ಯಾರೂ ಹೇಳ್ಕೊಟ್ಟಿಲ್ಲ. ಹುಡುಗಿ ಬಾಯಿ ತಪ್ಪು ಅಂದಿರತ್ತಷ್ಟೇ. ಸಾರಿ ಡೂಡ್. ನೀನೇನು ಇಬ್ಬರು ಸೊದ್ರೆ ಐಲೇನರೆಲ್ಲ ಹಾಳಾಯ್ತು. ಆಕ್ಚುಲಿ ದಟ್ ವಾಸ್ ಮೈ ಫ್ರೆಂಡ್. ನಾವಳಿಗೆ ನಾನೇನು ಹೇಳಿರ್ದಿಲ್ಲ, ಇವಳು ಹೇಳ್ಕೊಟ್ಟಿಲ್ಲ. ಇವಳು ಅದನ್ನು ಹೇಳಿರ್ದಿಲ್ಲ. ಆ ಹುಡುಗಿ ಬೈ ಮಿಸ್ ಆಗಿ ಅಂದಿರೋದಷ್ಟೇ. ನಾನು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾಡು ಅಂತ ಹೇಳಿದೆ. ಏನಾದ್ರೂ ಬೈಬೇಕು ಅನ್ಸುತ್ತೆ ದಯವಿಟ್ಟು ನನಗೆ ಬೈದ್ಬಿಡಮ್ಮ. ಡೂಡ್ಗೂ ಬೈಬೇಡ, ಅವಳಿಗೂ ಬೈಬೇಡ. ಅಲ್ಲ, ನನಗೆ ಬೈ ವಿನುತ್ ನನ್ನ ಪ್ಲಾನ್ ಇದ್ದಿದ್ದು ಪ್ರ್ಯಾಂಕ್ ಮಾಡೋಣ ಅನ್ನೋದು. ವಿನುತಂದೇನು ಪಾಪ ಇರಲಿಲ್ಲ. ಸಾರಿ ಡೂಡ್. ನಿಜ ಬಿಡಿ ಡೂಡ್. ಒಂದು DBC ಕೊಡ್ಸಿದ್ರೆ ಸರಿ ಹೋಯ್ತು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಿಜವಾಗ್ಲೂ ದೇವರಾಣೆಲ್ಲ ಹುಡುಗಿ ಹೆಂಗ್ ಅನ್ನುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಹೇಳ್ಕೊಟ್ಟೇನೆ. ನನಗೆ ಹೇಳ್ಕೊಟ್ಟೇನೆ ಇರ್ಲಿಲ್ಲ ಡೂಡ್. ಆ ಥರ ಹೋಗ್ಲಿ ಬಿಡು. ಅವ್ಳಿಗಿದ ಏನು ತಪ್ಪಿಲ್ಲ. ಅವಳು ಏನೋ ಮಾಡೋಕೆ ಮಾಡಿದ್ದಾಳೆ ಅಷ್ಟೇ. ಆಯ್ತು ಡೂಡ್, ಸಾರಿ ಡೂಡ್. ಆಯ್ತು, ಇನ್ನು ಆ ಥರ ಮಾಡೋದು ಬೇರೆ ಥರ ಮಾಡ್ತೀವಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಬೇರೆ ಥರ ಮಾಡ್ತೀವಿ. ಸೊ ಫೈನಲ್ ಆಗಿ ನಿಮ್ ಪ್ರ್ಯಾಂಕ್ ಏನಾಯ್ತು? ಒಂದು ಮಟ್ಟಕ್ಕೆ ಚೆನ್ನಾಗ್ ಬಂತು. ನಿನ್ ಕಣ್ಣಲ್ಲಿ ನೀರು ಬಂತಲ್ಲ, ಅದೇ ನಮ್ಗೆ ಮೇನ್ ಬೇಕಾಗಿದ್ದು. ನೀನು ನಂಬೇಕಿತ್ತು. ಏನ್ ಮಾಡೋದು, ನಾವು ಇನ್ನ ಇವಾಗ ಸ್ಟಾರ್ಟ್ ಮಾಡಿದೀವಲ್ಲ ಪ್ರ್ಯಾಂಕ್ ಮಾಡೋದೆಲ್ಲ.
ಮುಂದೆ ತುಂಬಾ ಸ್ಪೆಷಲ್ ಆಗು ಮಾಡ್ತೀವಿ. ನಿಮ್ಗೆ ಪಕ್ಕ ನಿಮ್ ಪ್ರ್ಯಾಂಕ್ ಮಾಡೇ ಮಾಡ್ತೀವಿ, ಇದಂತೂ ಸತ್ಯ. ಮಾಡೇ ಮಾಡ್ತೀವಿ. ನೀರಿನ ಮೇಲೆ ಬರ್ದಿಟ್ಕೊಳ್ಳಿ. ಏನು ನೀರಿನ ಮೇಲೆ, ಗಾಳಿ ಮೇಲೆ ಬರ್ದು ಇಟ್ಕೋತೀನಿ. ಅರ್ಥ ಆಯ್ತಾ? ಗಾಳಿ ಮೇಲೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಎಂಟರ್ಟೈನಿಂಗ್ ಆಗಿತ್ತು ಅಂತ ಅನ್ಕೊಂತೀನಿ. ಪಾಪ ಇವರ ಸ್ವಲ್ಪ ಎಫರ್ಟ್ಸಿಗೆ ಒಂಚೂರಾದ್ರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ಎಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಇದೇ ಥರ ಹೆಚ್ಚು ವಿಡಿಯೋಸ್ ಬೇಕಂತಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಬಾಯ್.